ದುಃಖ, ಗ್ರೀಫ್ ಮತ್ತು ಇಮೋಷ್ನಲ್ ಲಾಸ್, ಪೇಯ್ನ್, ಸುಸೈಡಲ್ ಥಾಟ್ಸ್. ಈ ಒಂದು ಟಾಪಿಕ್ ಇದೆಯಲ್ಲ, ಇದೆಲ್ಲ ಇಂಟೆನ್ಸಿಟಿ ಅಗ್ರೆಸಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾವಾಗ ಒಬ್ಬ ವ್ಯಕ್ತಿಗೆ ಅವ್ರು ಅಂದ್ಕೊಂಡಿದ್ದ ಹಾಗೆ ಅವ್ರಿಗೆ ಲೈಫ್ ಸಿಗ್ತಾ ಇಲ್ಲ ಅಂತ ಆದಾಗ ಒಂದೊಂದು ಸಲ ಹೋರಾಡ್ತಾರೆ, ಅದನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾಗೂ ಹೋರಾಟ ಮಾಡ್ತಾರೆ. ಆದರೆ ಅವ್ರು ಅಂದ್ಕೊಂಡು ಹಾಗೆ ಆ ಲೈಫ್ ಸಿಗಲಿಲ್ಲ ಅಂದಾಗ ಜೀವ ಬಿಟ್ಬಿಡೋದೇ ಬೆಟರ್ ಅಂತ ಕೂಡ ಒಂದೊಂದು ಕೇಸಸಲ್ಲಿ ನಾವು ನೋಡಿದ್ದೀವಿ. ಇತ್ತೀಚೆಗೆ ಇರುವಂಥ ಒಂದು ಕೇಸ್ ಏನಾಗಿತ್ತು ಅಂದರೆ, ಹೆಣ್ಮಗಳು ತಮಿಳ್ನಾಡು ಹುಡುಗಿ, 27 ವರ್ಷ ಅಷ್ಟೇ ಆಕೆಗೆ. ಅರೇಂಜ್ಡ್ ಮ್ಯಾರೇಜ್ ಆಗಿತ್ತು, ಹಾಗೂ ಮನೇಲಿ ಸಪೋರ್ಟಿವ್ ಆಗು ಇರಬಹುದೋ ಏನೋ, ನಮಗೆ ಗೊತ್ತಿಲ್ಲ, ಆಳ ಅಂತರ ಏನು ಅಂತ ನಮಗೆ ಗೊತ್ತಿಲ್ಲ. ಆಕೆಗೆ ಜೀವ ಕಳ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಂದು ಜೀವ ಕಳ್ಕೊಂಡ್ಬಿಟ್ಲು ಬಿಕಾಸ್ ಆಫ್ ಡೌರಿ ಹರಾಸ್ಮೆಂಟ್. ಅದು ವಿಚಾರವಾಗಿತ್ತು. ಆಕೆ ವಾಯ್ಸ್ ನೋಟ್ನಲ್ಲಿ ನಮಗೆ ಏನು ಅರ್ಥ ಆಗಿದೆ ಅಂದರೆ, ಸಾಯೋಕ್ಕೆ ಮುಂಚೆ ವಾಯ್ಸ್ ನೋಟ್ ವಾಟ್ಸ್ಯಾಪ್ನಲ್ಲಿ ಮೆಸೇಜಸ್ನ ಕೂಡ ಹಾಕಿದ್ದಾಳೆ, ಅವ್ರ ಅಪ್ಪನಿಗೆ ಕಳಿಸಿದ್ದಾಳೆ. ನನಗಾಗ್ತಾ ಇಲ್ಲ, ನನಗೆ ಇರೋಕ್ಕಾಗ್ತಾಯಿಲ್ಲ, ತುಂಬ ಟಾರ್ಚರ್, ಇಮೋಷ್ನಲ್ ಟಾರ್ಚರ್, ಮೆಂಟಲ್ ಟಾರ್ಚರ್, ನಂಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತ ಆಕೆ ಹೇಳ್ತಿದ್ಲು. ಆದರೂ ನನಗೆ ಬದುಕೋ ಆಸೆ ಇಲ್ಲ, ಇನ್ನೇನು ಆಗೋಯ್ತು, ಅದಕ್ಕೆ ನನಗಿನ್ನು ಬೇಡ ಲೈಫ್ ಅನಿಸ್ಬಿಟ್ಟಿದೆ. ಹೀಗೆ ತನ್ನ ನೋವನ್ನು ಅದರಲ್ಲಿ ಹೇಳಿಕೊಂಡು ಜೀವ ಕಳ್ಕೊಂಡಿದ್ದಾಳೆ. ತುಂಬ ನಾನು ಅಪ್ಸೆಟ್ ಆದೆ, ಬಿಕಾಸ್ ದ ಪೇಯ್ನ್ ಐ ವಾಸ್ ಏಬಲ್ ಟು ಫೀಲ್. ನೀವು ಅದನ್ನು ನೋಡಿದರೆ, ಅದನ್ನು ಕೇಳಿದರೆ ನಿಮಗೂ ಅದು ಒಂಥರ ನೋವು ಉಂಟು ಮಾಡಿರುತ್ತೆ. ಯಾಕಂದರೆ ಈ ಥರ ಸಂದರ್ಭಗಳು ಬಂದಾಗ ಏನಾಗುತ್ತೆ ಅಂದರೆ, ಇಷ್ಟು ಈಸಿಯಾಗಿ ಕೊಟ್ಬಿಟ್ರ ಲೈಫ್ ಅಂದ್ಕೊಳ್ತೀವಿ. ಆ್ಯಕ್ಚುಲಿ ಹಾಗಿರೋದಿಲ್ಲ ವಿಷಯ. ಆಕೆ ಎಷ್ಟೋ ರೀತಿಯಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ನಾನು ಆಗಲೇ ಹೇಳಿದ್ನಲ್ಲ, ಹೋರಾಟ ಮಾಡಿರ್ಬೋದು ಆ ಹೆಣ್ಣು, ಆದರೂ ಕೂಡ ಲೈಫ್ ಬೇಡ ಅಂತ ಅನಿಸಿದೆ ಅಂದರೆ ಸಮಥಿಂಗ್ ವೆರಿ ವೆರಿ ಪೇನ್ಫುಲ್ ಆಕೆ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಫಿಸಿಕಲ್ ಪೇಯ್ನನ್ನು ಸಹಿಸ್ಕೋಬೋದು, ಯಾಕಂದರೆ ಫಿಸಿಕಲ್ ಪೇಯ್ನ್ ಇದೆಯಲ್ಲ, ಈಗ ಗಾಯ ಕಾಣುತ್ತೆ, ಗಾಯ ಆದರೆ ಕಾಣುತ್ತೆ, ಆದರೆ ಮಾನಸಿಕವಾಗಿ ನೋವು ಅನುಭವಿಸೋದಿದೆಯಲ್ಲ, ಅದು ನರಕ ಯಾತನೆ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಸೈಕಾಲಜಿ, ನಮ್ಮ ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಪ್ರೆಷರ್ ಇದೆಯಲ್ಲ, ಅದು ಜೀವಾನು ಕೊಟ್ಬಿಡಬೇಕು, ಕಳ್ಕೊಂಡು ಬಿಡಬೇಕು ಅನ್ನುವ ಒಂದು ಸ್ಥಿತಿಗೆ ತಂದುಬಿಡುತ್ತೆ, ಅಕಸ್ಮಾತ್ ನಾವು ಅದನ್ನು ಕೋಪ್ ಮಾಡ್ಕೊಳ್ಳಿಲ್ಲ ಅಂದರೆ. ಈಗಲೂ ನಾನು ಒಂದು ಕೇಸ್ನ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಒಂದು ಹೆಣ್ಮಗಳು, ಶಿ ಈಸ್ ಸ್ಟಿಲ್ ಇನ್ ಟಚ್ ವಿತ್ ಮೀ. ಆಕೆ ನನ್ನ ಕ್ಲೈಂಟ್ ಆಗಿದ್ದಾಳೆ. ಆಕೆಯ ಕೇಸ್ನಲ್ಲಿ ಏನಂದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರದ್ದು ಕಂಪ್ಯಾಟಿಬಿಲಿಟಿ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆದರೂ ಕೂಡ ಅನ್ಹ್ಯಾಪಿ ಮ್ಯಾರೇಜ್ನಲ್ಲಿ ಆಕೆ ಇದ್ದಾಳೆ. ಹಾಗೂ ಆಕೆಗೆ ಹಸ್ಬೆಂಡ್ ಪ್ರೀತಿಸ್ತಾ ಇಲ್ಲ ನನಗೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಹೀಯಾಳಿಸೋದು, ಬೇಜಾರು ಮಾಡೋದು, ವ್ಯಂಗ್ಯ ಮಾಡುವಂಥದ್ದು, ಇದೆಲ್ಲ ನಿರಂತರವಾಗಿ ಆಕೆ ಮೇಲೆ ನಡೀತಾನೇ ಇದೆ. ಹಾಗೂ ಆಕೆಗೆ ಅಂತ ಒಂದು ಫೈನಾನ್ಷಿಯಲಿ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲ, ಡಿಪೆಂಡೆನ್ಸಿ ಹಸ್ಬೆಂಡ್ ಮೇಲೆ ಜಾಸ್ತಿ ಇದೆ. ಹಾಗೂ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಂದರೆ, ಒಂದು ಮಗು ಮಾಡ್ಕೊಂಡ್ಬಿಟ್ರೆ ನಿನ್ನ ಲೈಫ್ ಚೆನ್ನಾಗಿರುತ್ತೆ, ಮಗು ಮಾಡ್ಕೊಂಡ್ಬಿಡು ಅಂತ ಅವ್ರು ಹೇಳ್ತಾರೆ. ಆದರೆ ಅದಷ್ಟು ಸುಲಭ ಇಲ್ಲ ಅಲ್ಲ. ಅದು ನಾನು ಈ ಒಂದು ಮೆಂಟ್ಯಾಲಿಟಿ ಇದೆ ನೋಡಿ, ಪೇರೆಂಟ್ಸ್ಗೆ ಯಾವ ರೀತಿಯಾದ ಮೆಂಟ್ಯಾಲಿಟಿ ಇರುತ್ತೆ ಅಂದರೆ, ಒಂದು ಹೆಣ್ಮಗಳು ಬೆಳೆದಿದ ತಕ್ಷಣ, ಒಂದು ಏಜ್ ಆಗಿದ ತಕ್ಷಣ ಮದುವೆ ಮಾಡಿಬಿಡ್ಬೇಕು, ಆಯಿತು. ಮನೇಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಹಸ್ಬೆಂಡ್ ವೈಫ್ಗೂ ಅದು ಸರಿ ಹೋಗ್ತಾ ಇಲ್ಲ ಅಂದರೆ, ಒಂದು ಮಗು ಆಗೋದೇ ಒಂದು ಉತ್ತರ ಅಂತ ಅಂದ್ಕೊಂಡಿದ್ದಾರೆ. ಮಗು ಅನ್ನೋದೊಂದು ಉತ್ತರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಐ ಆಮ್ ಆಲ್ವೇಸ್ ಟೆಲಿಂಗ್ ದಿಸ್. ಎಷ್ಟೋ ಜನ ಅದೇ ಅಂದ್ಕೊಳ್ತಾರೆ, ಓ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಪ್ರಾಬ್ಲಮ್ ಇದೆ, ಒಂದು ಮಗು ಆಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹಿರಿಯರು ಆ ಥರ ಒಂದು ವೆರಿ ಬ್ಯಾಡ್ ಅಡ್ವೈಸ್ ಕೊಡ್ತಾರೆ. ಬಟ್ ದಟ್ ಈಸ್ ನಾಟ್ ಅ ಗುಡ್ ಅಡ್ವೈಸ್. ಯಾವುದೇ ರೀತಿ ಅದು ಯಾಗೂ ಅರ್ಥ ಮಾಡಿಕೊಂಡ್ರು ಅದು ಪಾತಾಳಕ್ಕೆ ಹೋಗುವಂಥ ಒಂದು ಸ್ಥಿತಿ ಬಂದುಬಿಡುತ್ತೆ. ಯಾಕಂದರೆ ಆಕೆಗೆ ಯಾವುದೇ ರೀತಿಯಾದ ಒಂದು ಡಿಸಿಷನ್ ತೊಗೊಳಕ್ಕೆ ಆಗೋದೇ ಇಲ್ಲ ಅದಾದ ನಂತರ. ಯಾಕಂದರೆ ಮಗು ಅನ್ನುವಂಥದ್ದೊಂದು ಜವಾಬ್ದಾರಿ. ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಅದು ಏನೋ ಪ್ರಾಬ್ಲಮ್ ಇದೆ ಅಂದಾಗ, ಮಗು ಅನ್ನೋದು ಒಂದು ಡ್ರಾಮಾ ನೋಡೋಕ್ಕಲ್ಲಿರಬೇಕಾ, ಮಗು ಡ್ರಾಮಾ ನೋಡೋಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಕಿತ್ತಾಡೋದನ್ನ ನೋಡೋಕ್ಕಿರಬೇಕಾ, ಅಥವಾ ವೈಫ್ ಅಂದರೆ ತನ್ನ ತಾಯಿ ನೋವು ಅನುಭವಿಸೋದನ್ನ ನೋಡೋಕ್ಕಿರಬೇಕಾ, ಏನಕ್ಕಿರಬೇಕು ಆ ಮಗು ಆ ಒಂದು ಸೀನಲ್ಲಿ? ಯಾವಾಗ ಒಂದು ಖುಷಿಯಾದ ಪಾಸಿಟಿವ್ ಎನ್ವೈರ್ನ್ಮೆಂಟ್ ಆ ಒಂದು ಫ್ಯಾಮಿಲಿಲಿಲ್ಲ ಅಂದಾಗ. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ
ಸುತ್ತ ಯಾರಿಗಾದ್ರೂ ಏನಾದರೂ ಒಂದು ಅನುಭವ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ನಿಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಂದರೆ ಸಪೋರ್ಟ್ ಮಾಡಿ. ಯಾಕೆ ಈ ಒಂದು ಕೇಸ್ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ಇದೆಲ್ಲ ನಾರ್ಮಲ್, ಈ ಥರದ್ದೆಲ್ಲ ಏನಾದ್ರು ಆಗ್ತಾ ಇದೆ ಅಲ್ಲ, ಇದೆಲ್ಲ ಏನು ಸಹಜ, ಎಲ್ಲರ ಮನೆಯಲ್ಲೂ ನಡೆಯುವಂಥದ್ದೇ ಅಂತ ಉದಾಸೀನವಾಗಿ ನೋಡ್ತೀವಿ ನೋಡಿ, ಆವಾಗ ಈ ಥರ ಸುಸೈಡಲ್ ಕೇಸಸ್ ಇನ್ಕ್ರೀಸ್ ಆಗುತ್ತೆ. ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈಗ ಲೈಫ್ನಲ್ಲಿ ಏನೋ ಪ್ರಾಬ್ಲಮ್ ಬಂತು ಆಯಿತಾ, ಮೇ ಬಿ ಒಬ್ಬೊಬ್ಬರು ಜಾಬ್ ಕಳ್ಕೊಳ್ತಾರೆ, ಅವ್ರು ಅಂದ್ಕೊಂಡಿದ್ದಂಗೆ ಲೈಫ್ ಇರೋದಿಲ್ಲ, ಅಥವಾ ಯಾರೋ ಅವ್ರನ್ನ ಬಿಟ್ಟು ಹೋಗಿಬಿಡ್ತಾರೆ. 10 ವರ್ಷದ ರಿಲೇಷನ್ ಇರ್ಬೋದು, ಅದು ಸಡನ್ನಾಗಿ ನೀನು ಬೇಡ ಅಂತ ಬಿಟ್ಟು ಹೋಗಿಬಿಡ್ತಾರೆ. ಆವಾಗ ಅವ್ರಿಗೆ ಅದು ಒಂದು ನೋವಾಗುತ್ತೆ. ಅದನ್ನು ಬೇರೆಯವ್ರ ಹತ್ರ ಹಂಚ್ಕೊಂಡಾಗ, ಇದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು ನೀನು, ಇದೆಲ್ಲ ಸಹಜ, ಇದೆಲ್ಲ ಲೈಫ್ನಲ್ಲಿ ತುಂಬ ನಾರ್ಮಲ್. ಸೊ ಇಲ್ಲಿ ಯಾರಿಗೇ ಆಗಲಿ, ಯಾವುದೇ ವ್ಯಕ್ತಿಗೆ ಆಗಿರಲಿ, ಒಂದು ಸಪೋರ್ಟ್ ಅಂತ ಸಿಗ್ತಾ ಇಲ್ಲ ಅಂದಾಗ, ಅವರಿರುವಂಥ ಜಾಗದಲ್ಲಿ ಅವ್ರ ನೋವನ್ನು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ ಅಂದಾಗ, ಹಾಗೂ ಒಂಟಿತನ ಕಾಡ್ದಾಗ, ಮತ್ತು ನನಗೆ ಅಂತ ಇನ್ಯಾರೂ ಈ ಭೂಮಿ ಮೇಲೆ ಉಳಿದೇ ಇಲ್ಲ ಅನ್ನುವಂಥ ಒಂದು ವಿಚಾರ ಅವ್ರಿಗೆ ಬಂದಾಗ ಮನಸ್ಸಿಗೆ, ಅವ್ರಿಗೆ ಸಾಯಬೇಕು ಅನಿಸ್ಬಿಡತ್ತೆ. ಸೊ ಒಂದು ನಿಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಆಗುತ್ತೆ ಒಬ್ಬರಿಂದ, ನಿಮ್ಮ ಫ್ರೆಂಡಿಗೆ ನಿಮ್ಮಿಂದ ಏನೋ ಒಂದು ನೋವಲ್ಲಿದ್ದಾರೆ, ಆ ಟೈಮಲ್ಲಿ ನೀವೇನಾದರೂ ಒಂದು ಒಳ್ಳೆ ಮಾತಿಂದ ಅಥವಾ ಒಂದು ನಾನು ಇದೀನಿ ನಿಮ್ಮ ಜೊತೆ ಅಂತ ಒಂದು ಧೈರ್ಯ ಕೊಡೋಕ್ಕೆ ನಿಮ್ಮ ಕೈಲಿ ಆಗುತ್ತೆ ಅಂದರೆ ದಯವಿಟ್ಟು ಮಾಡಿ. ಯಾರೂ ನಿಮಗೆ ಜಸ್ಟ್ ಹಾಗೆ, ಯಾಕೆಂದರೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒಂದು ನಾವೇ ಆ ಥರದ್ದೊಂದು ಸ್ಥಿತಿಗೆ ಬಂದಿರ್ಬೋದು, ಜೀವ ಕಳ್ಕೊಂಡ್ಬಿಡಬೇಕು ಅಥವಾ ಏನೋ ಒಂದು ಬ್ಯಾಡ್ ಡೆಸಿಷನ್ ತೊಗೋಬೇಕು ಅಂತ ಅನಿಸಿ ನಾವು ಆ ಥರದ್ದೊಂದು ಸ್ಥಿತಿಗೆ ಬಂದು ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿದಾಗ, ಯಾರೋ ಉದಾಸೀನವಾಗಿ ಮಾತಾಡಿದಾಗ, ಏನಿಲ್ಲ ಬಿಡು, ಅಥವಾ ನಾನು ಬ್ಯುಸಿ, ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದಾಗ ಆ ಜೀವ ಹೋಗ್ಬಿಡುತ್ತೆ. ಒಂದು ನಾವೇ ಅದನ್ನು ಅನುಭವಿಸ್ಬೋದು, ಅಥವಾ ನಮಗೆ ಗೊತ್ತಿರೋರು ಯಾರಾದರೂ ಅನುಭವಿಸ್ಬೋದು. ಇದು ಕೆಲವು ಹಿಂದೆ ಒಂದಷ್ಟು ವರ್ಷದ ಹಿಂದೆ ಒಂದು ವಿಚಾರ ನಡೆದಿತ್ತು. ಆಕೆ ನನ್ನ ಫ್ರೆಂಡೇ ಆಗಿದ್ಲು, ಅಂದರೆ ಅಷ್ಟು ಕ್ಲೋಸ್ ಫ್ರೆಂಡ್ ಅಲ್ಲ, ಬಟ್ ನಾನು ಆಕೆ ಇಬ್ಬರು ಒಟ್ಟಿಗೆ ಓದ್ತಾ ಇದ್ವಿ. ಆಕೆ ಆಲ್ ಆಫ್ ಎ ಸಡನ್ ಕಾಲ್ ಮಾಡಿಬಿಟ್ಟು, ನಾನು ಟೆರೆಸ್ ಮೇಲೆ ಇದ್ದೀನಿ, ನಾನು ಸತ್ತೋಗಬೇಕು ಅನಿಸ್ತಾ ಇದೆ, ಅಂದರೆ ನಾನು ಟೆರೆಸ್ ಮೇಲೆ ಇದ್ದೀನಿ, ನಾನು ಸಾಯಬೇಕು ಅನ್ನಿಸ್ತಾ ಇದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆಕೆ ಹೇಳಿದ್ಲು. ಸೊ ಆವಾಗ ನಾನು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಆ್ಯಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್, ಅದು ತುಂಬ ಮ್ಯಾಟರ್ ಆಗುತ್ತೆ. ಯಾಕಂದರೆ ಈ ಒಂದು ಸಿಚುವೇಶನ್ ನಿಮಗೂ ಬರ್ಬೋದು, ನಾನು ಆಗಲೇ ಹೇಳಿದಾಗೆ ನೀವೇ ಅದನ್ನು ಮಾಡ್ತಿರ್ಬೋದು, ಅಥವಾ ನಿಮಗೆ ಆ ಥರ ಯಾರಾದರೂ ಹೇಳ್ಬೋದು, ಈ ಥರ ನನಗೆ ಆಗ್ತಾ ಇದೆ, ನಾನು ಮಾಡಬೇಕು, ನಾನು ಸಾಯಬೇಕು ಅನಿಸ್ತಾ ಇದೆ ಅಂತ ಯಾರೋ ಹೇಳ್ಬೋದು. ಆದರೆ ಒಂದು ವಿಚಾರ ಏನಂದರೆ, ಸಾಯೋ ಟೈಮ್ನ ನಾವು ಆ ಟೈಮ್ನ ಮೀರಿಬಿಟ್ರೆ, ಅದನ್ನು ಕಳೆದುಬಿಟ್ರೆ ಒಂದು ನಮ್ಮ ಲೈಫ್ ಸೇವ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಆ ಸುಸೈಡಲ್ ಥಾಟ್ ಅನ್ನೋದು ರಿಯಾಕ್ಟಿವ್ ಆಗಿರುತ್ತೆ ಆ ಟೈಮಲ್ಲಿ. ಆ ಟೈಮ್ ಕಳೆದಾಗ ಸ್ವಲ್ಪ ಸಾಂತ್ವನದ ಮಾತು, ಸಪೋರ್ಟ್ ಸಿಕ್ಕಿದಾಗ ಎಸ್, ರಿಕವರಿ ಪಾಸಿಬಲ್ ಖಂಡಿತವಾಗ್ಲೂ ಇದೆ. ಸೊ ಆಕೆ ನನಗೆ ಕಾಲ್ ಮಾಡಿ, ನಂಗೆ ಸಾಯಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ಲು. ನಾನು ಸಮಾಧಾನವಾಗಿ, ಇಲ್ಲ ರಿಲ್ಯಾಕ್ಸ್ ಆಗು, ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್ ಮಾಡು. ಸೊ ಐ ವಾಸ್ ದೇರ್ ವಿತ್ ಹರ್. ಐ ಥಿಂಕ್ ಒಂದು 20 ನಿಮಿಷದ ಕಾಲ್ ಇರ್ಬೋದು ಅದು. ಅದಾದ ನಂತರ ಇನ್ನೊಂದು ಸಲ ಏನೋ ಕಾಲ್ ಮಾಡಿ ಮಾತಾಡಿದ್ಲು ನನ್ನ ಹತ್ರ. ಆ್ಯಂಡ್ ಐ ವಾಸ್ ಲೈಕ್ ಟೆಲಿಂಗ್ ಹರ್ ಆಸ್ ಮಚ್ ನನ್ನ ಕೈಯಿಂದ ಎಷ್ಟು ಸಪೋರ್ಟ್ ಆಗುತ್ತೆ ನಾನು ಹೇಳಿದೆ ಆಕೆಗೆ. ಇನ್ನೊಂದು 2 ವರ್ಷ ಆದಮೇಲೆ ಆಕೆಗೆ ಮದುವೆ ಆಗಿತ್ತು, ಆಕೆಗೆ ಮಗುನೂ ಆಯಿತು. ಆ್ಯಂಡ್ ಶಿ ಟೋಲ್ಡ್ ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ಈಗ ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಆಕೆ ಏನಾದರೂ ಆ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿದ್ರೆ, ನಾನು ಸತ್ತೋಗ್ತೀನಿ ಅಂತ, ಸತ್ತು ಹೋಗಿಬಿಟ್ಟಿದ್ದಿದ್ರೆ ಒಂದು ಮಗು ಅನ್ನೋದು, ಫ್ಯಾಮ್ಲಿ ಅನ್ನೋದು ಇರ್ತಾನೆ ಇರಲಿಲ್ಲ ಅಲ್ವಾ. ಇನ್ನೊಂದು ವರ್ಷ, 1-2 ವರ್ಷ ಕಳೆದಾದ ನಂತರ ಆಕೆ ಲೈಫ್ನಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಮಗು ಬಂತು. ಸೊ ಯಾರೇ ಆಗಿರಲಿ, ಯಾರೇ ವಿಡಿಯೋ ನೋಡ್ತಿರಬಹುದು, ನಿಮಗೆ ಆ ಟೈಮಲ್ಲಿ ಏನಾದರೂ ಒಂದು ಕೆಟ್ಟ ನಿರ್ಧಾರ ತೊಗೋಬೇಕು ಅನ್ನಿಸ್ತಾ ಇದೆ ಅಂದರೆ, ದಯವಿಟ್ಟು ಯಾರಿಗಾದರೂ ಕಾಲ್ ಮಾಡಿ ಆ ಒಂದು ಕೇಸ್ ನಾವು ಇತ್ತೀಚೆಗೆ ನೋಡಿದ ಕೇಸ್ನಲ್ಲಿ ಆಕೆ ಹೇಳ್ತಿದ್ಲು, ನನಗೆ ಗೊತ್ತು ನೀವೇನು ಹೇಳ್ತೀರಾ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತೀರಾ, ನಾನು ಬಂದ್ರೂ ನನ್ನ ಪ್ರಾಬ್ಲಮ್ ಹೇಳ್ಕೊಂಡ್ರು ಅಯ್ಯೋ ಇದೆಲ್ಲ ಪರವಾಗಿಲ್ಲ ಅಮ್ಮ, ಸರಿ ಹೋಗುತ್ತೆ ಅಂತ ನೀವು ನನಗೆ ಹೇಳ್ತೀರಾ, ಅದಕ್ಕೆ ನನಗೆ ಲೈಫ್ ಬೇಡ ಅನ್ನಿಸ್ಬಿಟ್ಟಿದೆ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ಯಾರಾದರೂ ಈಗ ನಿಮಗೆ ಪ್ರಾಬ್ಲಮ್ ಅಂದಾಗ ಜಸ್ಟ್ ಆ್ಯಸ್ ಎ ಲಿಸ್ನರ್ ಬಿ ಅ ವೆರಿ ಗುಡ್ ಲಿಸ್ನರ್. ಈಗ ಏನೋ ಒಂದು ದುಃಖವನ್ನು ಒಬ್ಬರು ಹೇಳ್ಕೊಂಡಾಗ ಅಯ್ಯೋ ಸುಮ್ಮನಿರ್ರಿ, ಇದೆಲ್ಲ ಪ್ರಾಬ್ಲಮ್ ಎಲ್ಲರ ಮನೇಲೂ ಇರುತ್ತೆ ಅಂದ್ಬಿಟ್ರೆ ಅವ್ರಿಗೆ ನೋವಾಗುತ್ತೆ. ಅದು ಎಂಥದ್ದೇ ಆಗಿರ್ಬೋದು, ಸಣ್ಣದ ದೊಡ್ಡದ ವಿಷಯ ಏನೇ ಆಗಿರ್ಬೋದು, ಆ ಟೈಮ್ನಲ್ಲಿ ಜಸ್ಟ್ ಬಿ ಎ ಸಪೋರ್ಟ್ ಸಿಸ್ಟಮ್ ಇನ್ ಎನಿ ವೇಸ್. ನಿಮ್ಮ ಮನೆಗೆ ಯಾರು ಬಂದು ಏನೋ ಹೇಳ್ಕೊಂಡ್ರೆ, ನೋವಿನಲ್ಲಿ ಏನೋ ಹಂಚ್ಕೊಂಡ್ರೆ
ಅವ್ರ ಮನಸ್ಸು ಭಾರ ಏನಿತ್ತು ಅದು ಇಳೀತು ಅಂತ ಅರ್ಥ. ನೀವು ಇನ್ ಅ ವೇಸ್ ಇಂಡೈರೆಕ್ಟ್ಲಿ ನೀವು ಅವ್ರ ಲೈಫ್ನ ಸೇವ್ ಮಾಡಿದ್ರಿ ಅಂತಲೂ ಅರ್ಥ ಅಂತ ಹೇಳ್ತೀನಿ ನಾನು. ಸೊ ಯಾರೇ ನಿಮ್ಮ ಹತ್ರನೂ ಏನಾದರೂ ಒಂದು ವಲ್ನರಬಲ್ ಆಗಿ ಏನೋ ಶೇರ್ ಮಾಡಿಕೊಂಡ್ರು ಅಂದಾಗ ಗೇಲಿ ಮಾಡೋದು, ಆಡ್ಕೊಳ್ಳೋದು ಅದನ್ನೆಲ್ಲ ದಯವಿಟ್ಟು ಬಿಟ್ಬಿಡಿ. ಏನಾದರೂ ಒಂದು ಹೇಳ್ಕೊಂಡಾಗ ಅದನ್ನು ಕೇಳಿ. ಹಾಗೂ ಒಂದೊಂದು ಸಲ ನೀವೇ ಆ ಒಂದು ಸ್ಥಿತಿಗೆ ಬಂದಾಗ ನೀವು ಆ ಥರ ಯಾರ ಹತ್ರ ಆದರೂ ಸಪೋರ್ಟ್ ತೊಗೊಳ್ಳೋ ಥರ ಅಟ್ಲೀಸ್ಟ್ ಒಂದು ಇಬ್ಬರು ಫ್ರೆಂಡ್ಸ್ನೋ ಗೊತ್ತಿರೋರನ್ನೋ ನಿಮ್ಮ ಜೊತೆ ಇಟ್ಕೊಳ್ಳಿ. ಅವ್ರು ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಅವ್ರು ನಿಮ್ಮನ್ನ ಜಡ್ಜ್ ಮಾಡಲ್ಲ ಅನ್ನುವಂಥ ಒಂದು ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಅಥವಾ ನೇಬರ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಿಮ್ಮ ಲೈಫ್ನಲ್ಲಿ ಒಂದು ಇಬ್ಬರು ನಿಮಗೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ಐ ವಿಲ್ ಬಿ ದೇರ್ ಫಾರ್ ಯು ಅನ್ನುವಂಥ ಒಂದು ನಿಮಗೆ ಆ ಥರದೊಂದು ಬೆಂಬಲನ ಕೊಟ್ಟಾಗ ಆ ಥರ ಒಂದು ಕೆಟ್ಟ ನಿರ್ಧಾರನೂ ನೀವು ದಾಟಿಬಿಡ್ತೀರ. ಮತ್ತು ಇನ್ನೊಂದೇನು ಹೇಳ್ತೀನಿ ಅಂದರೆ, ಸೂಸೈಡ್ ಅನ್ನೋದಿದೆಯಲ್ಲ, ಆ ಥರದ್ದು ಒಂದು ಸ್ಥಿತಿ ಯಾರಿಗೂ ಬರಬಾರ್ದು. ಆ ಥರ ಬರ್ತಾ ಇದೆ ಅಂದರೆ ಅದ್ರ ಬಗ್ಗೆ ಮಾತಾಡಿ, ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗಬೇಡಿ. ಹಾಗೂ ಮನುಷ್ಯನಿಗೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಅದು ಹೋಪ್ಲೆಸ್ನೆಸ್ ಆಗುತ್ತೆ. ಈಗ ಸಾಯಬೇಕು ಅನ್ಸೋದೇನಕ್ಕೆ ಅಂದರೆ ಹೆಲ್ಪ್ಲೆಸ್ನೆಸ್, ಹೋಪ್ಲೆಸ್ನೆಸ್ ಅನ್ನುವಂಥ ವಿಚಾರ ಬಂದಾಗ. ಹೆಲ್ಪ್ಲೆಸ್ನೆಸ್ ಅಂದರೆ ನನಗೆ ಯಾರೂ ಇಲ್ಲ, ಸಹಾಯ ಮಾಡೋರೇ ಇಲ್ಲ. ಹೋಪ್ಲೆಸ್ನೆಸ್ ಅಂದರೆ ನನ್ನ ಲೈಫ್ ಏನು ಅಸಹ್ಯದ ಲೈಫ್ ಇದು, ಎಂಥ ದರಿದ್ರದ ಲೈಫ್ ಇದು. ಈ ಥರ ವ್ಯಕ್ತಿಗೆ ತನ್ನ ಲೈಫ್ ಬಗ್ಗೆ ಒಳ್ಳೆಯ ವಿಚಾರ ಇಲ್ಲ ಅಂದರೆ, ಅವ್ರಿಗೆ ಅದ್ರ ಬಗ್ಗೆ ಒಳ್ಳೆಯ ಫೀಲ್ ಇಲ್ಲ ಅಂದಾಗ ಲೈಫ್ನಲ್ಲಿ ಇನ್ನೇನೂ ನನಗೆ ಮಾಡೋ ಆಸೆನೇ ಇಲ್ಲ, ಸೊ ನಾನು ಲೈಫ್ ಗಿವ್ ಅಪ್ ಮಾಡಿಬಿಡ್ತೀನಿ ಅನ್ನುವಂಥ ವಿಷಯಕ್ಕೆ ಬರ್ತಾರೆ. ಸೊ ಆಲ್ವೇಸ್ ಪ್ರೀತಿ ಅನ್ನೋದು, ಖುಷಿ ಅನ್ನೋದನ್ನ ನಿಮ್ಮಲ್ಲೇ ಹುಡುಕ್ಕೋಬೇಕಾಗತ್ತೆ, ನಿಮ್ಮ ಲೈಫ್ನಲ್ಲೇ ಹುಡುಕ್ಕೊಳ್ಬೇಕಾಗತ್ತೆ. ಬೇರೆಯವರಲ್ಲಿ ಅದನ್ನ ಎಕ್ಸ್ಪೆಕ್ಟೇಷನ್ ದಯವಿಟ್ಟು ಇಟ್ಕೊಳ್ಳೋಕೆ ಹೋಗಬೇಡಿ ಅಂತಲೂ ಹೇಳ್ತೀನಿ. ಒಂದು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ, ರೆಗ್ಯುಲರ್ ಆಗಿ ಒಳ್ಳೆಯ ನಿದ್ರೆ ಮಾಡಿ. ಇದೆಲ್ಲ ಏನೂ ಇಲ್ಲ, ವೆರಿ ಸಿಂಪಲ್. ಎಕ್ಸಸೈಸ್ ಏನು, ಒಂದು 2 ಗಂಟೆ ವಾಕ್, ನಿಮ್ಮೊಂದು ವಾರದಲ್ಲಿ 2 ಗಂಟೆ ವಾಕ್ ಮಾಡೋಕ್ಕಾಗುತ್ತೆ ಅಂದರೆ ಅರ್ಧ ಗಂಟೆ 4 ದಿನ, ಯೋರ್ ಮೈಂಡ್ ವಿಲ್ ಬಿ ರಿಲ್ಯಾಕ್ಸ್ಡ್. ಒಂದು ಸ್ಟ್ರೆಸ್ ಫ್ರೀ ಲೈಫ್ ಆಗುತ್ತೆ ನಿಮ್ಗೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದೇ ದಿನದಲ್ಲಿ ಎಲ್ಲ ಬದಲಾವಣೆ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಲೈಫ್ ಏನೇ ಆಗಿರ್ಬೋದು, ಎಂಥ ಸ್ಥಿತಿಲೇ ಇರ್ಬೋದು, ನೀವು ತುಂಬ ಸಾಲ ಮಾಡಿದ್ದೀರಾ ಅಥವಾ ನಿಮ್ಮನ್ನು ಬಿಟ್ಟು ಯಾರಾದರೂ ಹೋಗಿರ್ಬೋದಾ, ನಿಮ್ಮ ಸಿಚುವೇಶನ್ ಏನೇ ಆಗಿರಲಿ, ನಾನು ಅದ್ರ ಬಗ್ಗೆ ಮಾತಾಡ್ತಾನೇ ಇಲ್ಲ. ದಿಸ್ ಇಸ್ ಪ್ಯೂರ್. ದಿಸ್ ವಿಡಿಯೋ ಏನು ನಾನು ಮಾಡ್ತಾಯಿದ್ದೀನಿ, ಈ ವಿಡಿಯೋ ಹೇಗಿದೆ ಅಂದರೆ, ಏನು ಮಾಡಬಹುದು, ನೀವು ಇದನ್ನು ಹೇಗೆ ತಡಿಬಹುದು, ನಿಮ್ಗೆ ಈ ಥರದೊಂದು ಸ್ಥಿತಿ ಬಂದರೆ ಅದಕ್ಕೆ ಯಾವ ರೀತಿಯಾದ ಸಪೋರ್ಟ್ ತೊಗೋಬಹುದು, ಆ ವಿಷಯವಾಗಿ ನಾನು ಮಾತಾಡ್ತಿರುವಂಥದ್ದು. ಸೊ ಆ ಥರ ಸ್ಥಿತಿ ಬಂತು ಅಂದರೆ ನಾನು ಆಗಲೇ ಹೇಳಿದಾಗೆ ಸಪೋರ್ಟ್ ತೊಗೊಳ್ಳೇಬೇಕು, ಹೇಳ್ಕೊಳ್ಳೇಬೇಕು. ಆ ಟೈಮ್ನ ದಯವಿಟ್ಟು ಪಾಸ್ ಮಾಡಿಬಿಡಿ. ಈಗ ಏನೋ ಅನ್ನಿಸ್ತಾ ಇದೆ ಅಂದರೆ ಜಾಗ ಬಿಟ್ಟು ಹೋಗಿ, ಜನ ಇರೋ ಜಾಗಕ್ಕೆ ಹೋಗಿ, ಗೊತ್ತಿರೋರು ಯಾರು ನಿಮಗೆ ತುಂಬಾ ಪ್ರೀತಿ ಕೊಡ್ತಾರೆ ಆ ವ್ಯಕ್ತಿ ಜೊತೆ ಇರಿ. ಇದೆಲ್ಲ ಲೈಕ್ ಬರ್ತಾ ಇದೆ ಅಂದರೆ ಇದನ್ನು ಹೇಗೆ ತಡೆಯೋದು ಅಂದರೆ, ಆ್ಯಸ್ ಐ ಟೋಲ್ಡ್, ನಿಮ್ಮ ಲೈಫ್ ಸ್ಟೈಲ್ ಸರಿ ಇರಬೇಕು. ನಿದ್ರೆ ಅನ್ನೋದು ದಯವಿಟ್ಟು ಮಾಡಿ, ಕಣ್ಣು ಮುಚ್ಚಿ ಮಲಗಿ, ಓಕೆ. ಅದು ನಿಮ್ಮ ಬಾಡಿನ ರಿಲ್ಯಾಕ್ಸೇಷನ್ಗೆ ತರುತ್ತೆ. ಒಳ್ಳೆಯ ಆಹಾರ ಪದ್ಧತಿ ಇಟ್ಕೋಬೇಕಾಗತ್ತೆ. ಮತ್ತು ಎಕ್ಸಸೈಸ್ ಅನ್ನೋದು, ನಾನು ಎಲ್ರಿಗೂ ಇದನ್ನು ಹೇಳ್ತೀನಿ, ಎಕ್ಸಸೈಸ್ ಬಾಡಿಗೆ ಒಂದು ಮುಖ್ಯವಾದ ವಿಷಯ. ಏಕೆಂದರೆ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಆವಾಗ, ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡುತ್ತೆ ಆವಾಗ. ಅದಕ್ಕೆ ಹೇಳ್ತಾ ಇದ್ದೀನಿ, ನೆವರ್ ಗಿವ್ ಅಪ್ ದೀಸ್ ವೆರಿ ವೆರಿ ಬೇಸಿಕ್ ಥಿಂಗ್ಸ್. ಯಾಕಂದರೆ ಈ ಥರ ಸುಸೈಡಲ್ ಟೆಂಡೆನ್ಸಿ ಇರೋರು ಒಂದು ನಿದ್ರೆ ಸರಿಯಾಗಿ ಮಾಡಲ್ಲ, ಆಹಾರ ಸರಿಯಾಗಿ ಸೇವಿಸೋದಿಲ್ಲ, ಹಾಗೂ ಆ್ಯಕ್ಟಿವ್ ಆಗಿರೋದಿಲ್ಲ. ಈ ಮೂರೂ ನೀವು ನಿಮ್ಮ ಲೈಫ್ನಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟವಾಗಿ ಮಾಡಿ. ಮೇ ಬಿ ನಿಮಗೆ ಆ ವಾರ ಎಲ್ಲ ಹಿಂಸೆ ಆಗಬಹುದು, ಆದರೂ ಪುಷ್ ಯೋರ್ ಸೆಲ್ಫ್ ಆ್ಯಂಡ್ ಡೂ ಇಟ್. ಇದು ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಾ. ಯಾಕಂದರೆ ನಾವು ಈ ಭೂಮಿ ಮೇಲಿರೋದು ಜೀವನ ಕಳ್ಕೊಳ್ಳೋಕ್ಕಲ್ಲ. ಜೀವ ಅನ್ನೋದು, ಒಂದು ಲೈಫ್ ಅನ್ನೋದು ಒಂದು ಗಿಫ್ಟ್ ಆ್ಯಂಡ್ ಪ್ರೆಷಿಯಸ್ ಗಿಫ್ಟಾಗಿ ನಮಗೆ ಸಿಕ್ಕಿರುವಂಥದ್ದು. ಅದನ್ನ ದಯವಿಟ್ಟು ಯಾವುದೋ ಒಂದು ವಿಷಯಕ್ಕೋ ಅಥವಾ ಏನೋ ಒಂದು ವಿಚಾರಕ್ಕೋ ಅಥವಾ ಯಾರೋ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ರೋ ಅನ್ನೋದಕ್ಕೋ ಕಳ್ಕೊಳ್ಳೋಕ್ಕೆ ದಯವಿಟ್ಟು ಹೋಗಬೇಡಿ. ಕೌನ್ಸಿಲಿಂಗ್ ಈಸ್ ಅ ಮಸ್ಟ್. ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಎಮರ್ಜೆನ್ಸಿ ಇದೆ ಅಂತ ದಯವಿಟ್ಟು ಹೇಳಿ. ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಳೋವಾಗ ಎಮರ್ಜೆನ್ಸಿ ಇದು, ನಾನು ಮಾತಾಡಲೇಬೇಕು ಅಂದರೆ ನಾನು ಆದಷ್ಟು ಬೇಗ ಅವೈಲೇಬಲ್ ಆಗ್ತೀನಿ ನಿಮಗೆ. ಬಿಕಾಸ್ ಕೌನ್ಸಿಲಿಂಗ್ ಈಸ್ ಆಲ್ಸೋ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಿಮ್ಗೆ ಯಾರೂ ಇಲ್ಲ ಆ ಟೈಮಲ್ಲಿ, ಐ ಆಮ್ ದೇರ್ ಫಾರ್ ಯು. ನಾನು ಅಂತ ಅಲ್ಲ, ಕೌನ್ಸಿಲರ್ಸ್ ತುಂಬ ಜನ ಸಿಗ್ತಾರೆ, ಆನ್ಲೈನ್ ಕೂಡ ಸಿಗ್ತಾರೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ
ಆ್ಯಂಡ್ ದೆನ್ ಯು ಶುಡ್ ಫೀಲ್ ಬೆಟರ್. ಆಯಿತಾ? ಪ್ರಾಬ್ಲಮ್ ಅನ್ನೋದು ಎಂಥ ಅಂಬಾನಿಗೂ ಬರುತ್ತೆ, ಎಂಥ ರಾಜನಿಗೂ ಬರುತ್ತೆ, ಎಂಥ ದೊಡ್ಡ ಮನುಷ್ಯನಿಗೂ ಬರುತ್ತೆ. ಅದು ನಾವೆಲ್ಲ ವಿ ಆರ್ ಆಲ್ ಈಕ್ವಲ್. ಪ್ರಾಬ್ಲಮ್ಸ್ ಅಂದಾಗ ನಾವು ಈಕ್ವಲ್. ಅವ್ರದ್ದೇ ರೀತಿಯ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ ಅಷ್ಟೇ. ಅದನ್ನ ಸಾಲ್ವ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ನೀವು ಫಿಗರ್ ಔಟ್ ಮಾಡಬೇಕು. ಅದು ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. ಬಟ್ ಈಗ ಜೀವಕ್ಕೆ ಒಂದು ಹಾನಿ ಉಂಟಾಗುತ್ತೆ ಅಂದಾಗ, ಜೀವ ಭಯ ಇದೆ, ನಿಮಗೆ ಏನೋ ಆಗೋಗುತ್ತೆ, ನಾನೇನೋ ಮಾಡ್ಕೊಂಡು ಬಿಡ್ತೀನಿ ಅಂದಾಗ, ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಟೇಕ್ ಸಪೋರ್ಟ್ ಅಂತ ಹೇಳ್ತೀನಿ. ನಾನು ಆಗಲೇ ಹೇಳಿದಾಗೆ ನಿಮ್ಗೇನಾದರೂ ನನ್ನ ಹತ್ರ ಮಾತಾಡಬೇಕು ಅನ್ನೋದಿದೆ ಅಂದರೆ ಈ ಕೂಡಲೇ ಡಿಸ್ಕ್ರಿಪ್ಷನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಎಮರ್ಜೆನ್ಸಿ ಇದೆ ಅಂತ ಹಾಗೆ ಹೇಳಿ ತೊಗೊಳ್ಳಿ. ಐ ವಿಲ್ ಬಿ ಆ್ಯಸ್ ಸೂನ್ ಆ್ಯಸ್ ಅವೈಲಬಲ್ ಫಾರ್ ಯು, ಓನ್ಲಿ ಫಾರ್ ಯು. ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ, ಬಿಕಾಸ್ ನನಗೆ ಈ ಥರ ಜೀವ ಕಳ್ಕೊಂಡ್ರು ಅಂದಾಗ ಕರಳು ಚುರ್ರು ಅನ್ನತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ ನನಗೆ. ಐ ಫೀಲ್ ವೆರಿ ಬ್ಯಾಡ್. ಅಷ್ಟು ಒಳ್ಳೆ ಲೈಫ್ನ ಯಾಕಪ್ಪ ಹಾಳು ಮಾಡ್ಕೋಬೇಕು ಅಂತ. ಯಾಕಂದರೆ ಪ್ರಾಬ್ಲಮ್ ಅನ್ನೋದು ನಾನಾ ರೀತಿಯಾಗೂ ಸಾಲ್ವ್ ಮಾಡ್ಕೋಬೋದು ಅಲ್ವಾ, ಸಾಲ್ವ್ ಮಾಡಿಕೊಳ್ಳೇಬಹುದು. ಆದರೆ ಜೀವ ಕಳ್ಕೊಳ್ಳೋದಿದೆಯಲ್ಲ, ಅದು ತುಂಬ, ಅದು ಒಂಥರ ವಾಟ್ ಐ ವುಡ್ ಸೇ ಇಸ್, ಅದೊಂದು ದೊಡ್ಡ ಶಿಕ್ಷೆ. ನಮಗೆ ನಾವೇ ಕೊಟ್ಕೊಳ್ತಾ ಇರೋ ದೊಡ್ಡ ಶಿಕ್ಷೆ. ಅದು ನಮ್ಗೆ ಅವಶ್ಯಕ, ಅದಕ್ಕೆ ನಾವು ಅರ್ಹರೂ ಅಲ್ಲ. ದಯವಿಟ್ಟು ಆ ಕೆಲಸ ಮಾಡೋಕ್ಕೂ ಹೋಗಬೇಡಿ ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.